ಜೈ ಹಿಂದ್. ಎಲ್ಲ ನನ್ನ ಡಿಫೆನ್ಸ್ ಎಕ್ಸ್ಪೀರಿಯನ್ಸಿಗೆ ಸೊ ನಿನ್ನೆ ತಾನೇ ಮಾಹಿತಿಯನ್ನು ಕೊಟ್ಟಿದ್ದೆ. ಆಲ್ಮೋಸ್ಟ್ ಪ್ರತಿಯೊಬ್ಬರು ಕೂಡ ಈ ಮಾಹಿತಿಯನ್ನು ತಿಳ್ಕೊಂಡಿರಿ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಇದು ಬಂದ್ಬಿಟ್ಟು ICG ಇಂಟಿಗ್ರೇಷನ್ದ ಇಂಡಿಯನ್ ಕೋಸ್ಟ್ ಗಾರ್ಡ್ನಲ್ಲಿ ಜನರಲ್ ಡ್ಯೂಟಿ ಮತ್ತು ಡೊಮೆಸ್ಟಿಕ್ ಬ್ರಾಂಚ್ ಯಾಂತ್ರಿಕ ಇಂಟಿಗ್ರೇಷನ್ದ ಮೂರು ಥರದ ಹುದ್ದೆಗಳನ್ನ ಕಾಲ್ಫಾರ್ಮನ್ನು ಮಾಡಿದಾರೆ. ಟೋಟಲಿ ಬಂದ್ಬಿಟ್ಟು 630 ಹುದ್ದೆಗಳನ್ನ ಕಾಲ್ಫಾರ್ಮನ್ನು ಮಾಡಿದ್ದಾರೆ. ಎಷ್ಟಪ್ಪ ಅಂದರೆ 630 ಹುದ್ದೆಗಳನ್ನ ಕಾಲ್ಫಾರ್ಮನ್ನು ಮಾಡಿದಾರ. ಅದರಲ್ಲಿ 2 ರಿಕ್ರೂಟ್ಮೆಂಟನ್ನು ಮಾಡಿದಾರ. ಸೊ 1 ಮತ್ತು 2 ಇಂತಿರಿಕ್ಷನ್ದ 2025 2 ರಿಕ್ರೂಟ್ಮೆಂಟ್ಗಳನ್ನ ಫಿಲ್ಅಪ್ ಮಾಡ್ಕೊಳ್ತಾ ಇದ್ದಾರೆ. ಸೊ 1 ವರ್ಷಕ್ಕೆ 2 ರಿಕ್ರೂಟ್ಮೆಂಟನ್ನು ಮಾಡ್ತಾ ಇದ್ರು. ಆದ ಕಾರಣಕ್ಕೋಸ್ಕರ ಈ ಸರಿ ಒಂದೇ ರಿಕ್ರೂಟ್ಮೆಂಟ್ನಲ್ಲಿ 2 ಕೂಡ ಕಂಡಕ್ಟನ್ನು ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ಬಂದ್ಬಿಟ್ಟು ಯಾರೆಲ್ಲ ಅರ್ಜಿಗಳನ್ನ ಸಲ್ಲಿಸಬಹುದು, ಸೊ ಇದಕ್ಕೆ ಏನಿರ್ತದೆ ಅಂತ ಹೇಳಿ ಆ ವಿಡಿಯೋದಲ್ಲಿ ಕೂಡ ಮಾಹಿತಿಯನ್ನು ಕೊಟ್ಟಿದ್ದೆ. ಸೊ ಏನಾದರೂ ನಿಮ್ಮ ಡೌಟ್ಸ್ ಇತ್ತಪ್ಪ ಅಂತಂದರೆ, ಸೊ ಏನಾದರೂ ನಿಮ್ಗೆ ಕನ್ಫ್ಯೂಷನ್ ಆಗ್ತಾ ಇತ್ತಂತಂದರೆ, ಸೊ ಪ್ರತಿಯೊಬ್ಬರಿಗೆ ಕೂಡ ಕಮೆಂಟನ್ನು ಹಾಕಿ ಅಂತೇಳಿಕೆಸಿಂದ ನಾನು ಆ ವಿಡಿಯೋದಲ್ಲಿ ಕೂಡ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೆ. ಸೊ ಪ್ರತಿಯೊಬ್ಬರು ಕೂಡ ಕಮೆಂಟನ್ನು ಹಾಕಿದ್ರಿ, ಏನೆಲ್ಲ ಕಮೆಂಟ್ಗಳನ್ನ ಹಾಕಿದ್ರಿ, ಸೊ ನಿಮ್ಮ ಡೌಟ್ಸ್ ಏನು ಅನ್ನೋದು ಕೂಡ ನಾನು ಕ್ಲಿಯರಿಟಿಯನ್ನು ಮಾಡ್ತೀನಿ. ಇದು ಬಂದ್ಬಿಟ್ಟು ICG ಅಂತೇಳಿಕೆಸಿಂದ ಡಿಫೆನ್ಸ್ನಲ್ಲಿ ಯಾವುದಪ್ಪ ಅಂದರೆ ಹೋಮ್ ಮಿನಿಸ್ಟರ್ ಆಫ್ ಹೋಮ್ ಅಫೇರ್ಸ್ನಲ್ಲಿ ಇದು ಬಂದ್ಬಿಟ್ಟು ಪರ್ಮನೆಂಟ್ ಆಗಿರ್ತಕ್ಕಂಥ ಹುದ್ದೆ. ಏನಪ್ಪ ಅಂತಂದರೆ, ಸೊ ಇದು ನೀವು ಲೈಫ್ ಟೈಮ್ ಮಾಡುವಂಥ ಜಾಬ್, ಪರ್ಮನೆಂಟ್ ಆಗಿರ್ತಕ್ಕಂಥ ಹುದ್ದೆ ಇರ್ತದೆ. ಇದು ಕೂಡ ನೀವು ಡಿಫೆನ್ಸ್ ವರ್ದಿನೇ ಹಾಕೊಳ್ಬೋದು. ವೈಟ್ ಡ್ರೆಸ್ ಇರ್ತದೆ. ಇಂಡಿಯನ್ ನೇವಿಯಲ್ಲಿ ನೌಕಾಪಡೆಯಲ್ಲಿ ಯಾವ ಥರ ಡ್ರೆಸ್ ಇದೆಯಲ್ಲ ಇದರಲ್ಲಿ ಕೂಡ ಸೇಮ್ ಕ್ಯಾಪ್, ಸೇಮ್ ಡ್ರೆಸ್, ಸೇಮ್ ಶೂಸ್, ಪ್ರತಿಯೊಂದು ಕೂಡ ಸೇಮ್ ಆಗಿರ್ತದೆ. ಜಸ್ಟ್ ನಿಮ್ಮದು ಕ್ಯಾಪ್ನಲ್ಲಿ ನಿಮ್ಮ ಲೋಗೋ ಕೂಡ ಚೇಂಜ್ ಆಗಿರ್ತದೆ. ಆದ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಈ ಹುದ್ದೆಗೆ ಯಾರೆಲ್ಲ ರೆಡಿ ಆಗ್ತಾ ಇದ್ದೀರಾ? ನನ್ನ ಅನಿಸಿಕೆ ಪ್ರಕಾರ ಸರ್, ಇಂಡಿಯನ್ ಕೋಸ್ಟ್ ಗಾರ್ಡ್ದಲ್ಲಿ ನಾನು 2-3 ಸರಿ ಬರ್ತಿದ್ದೀನಿ, ನನ್ನ ಎಕ್ಸಾಮೇ ಕ್ಲಿಯರ್ ಆಗ್ತಾ ಇಲ್ಲ. ನನ್ನ ಪ್ರಕಾರ ನನಗೆ ಗೊತ್ತಿರ್ತಕ್ಕಂಥವ್ರು ಸಾಕಷ್ಟು ಜನ ಇಂಡಿಯನ್ ಕೋಸ್ಟ್ ಗಾರ್ಡನ್ನು ಕ್ಲಿಯರ್ ಮಾಡಿಬಿಟ್ಟು ಡ್ಯೂಟಿ ಕೂಡ ಮಾಡ್ತಾ ಇದ್ದಾರೆ. ಸೊ ಪ್ರಯತ್ನ ಮಾಡಿದರೆ ಸೊ ಕಟ್ ಆಫ್ ಇರ್ತದೆ. ಕಟ್ ಆಫಿಗೆ ತಕ್ಕಂಗೆ ನೀವು ಪ್ರಯತ್ನ ಮಾಡಬೇಕು. ಇಂಡಿಯನ್ ನೇವಿಯಲ್ಲಿ ಎಷ್ಟು ಜನ ಕ್ಲಿಯರ್ ಆಗ್ತೀರಾ? ಸೊ ಕೋಸ್ಟ್ ಗಾರ್ಡಕ್ಕೆ ವೇಕೆನ್ಸೀಸ್ಗಳಷ್ಟು ಕಡಿಮೆ ಇರ್ತಾವೆ. ಆದ ಕಾರಣಕ್ಕೋಸ್ಕರ ಸರ್ ಸೆಲೆಕ್ಷನ್ ಆಗಲ್ಲ ಅಂತ ಹೇಳಿದ ಪ್ರತಿಯೊಬ್ಬರು ಕೂಡ ಡೌಟ್ನಲ್ಲಿ ಕಾಡ್ತಾ ಇರ್ತೀರ. ಸೊ ಈ ಹುದ್ದೆಗಳ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಇನ್ನೊಂದು ಸಾರಿ ಕರೆಕ್ಟಾಗಿ ತಿಳಿಸ್ಕೊಡ್ತೀನಿ. ಒಂದು ಸಾರಿ ಕರೆಕ್ಟಾಗಿ ಮಾಹಿತಿಗಳನ್ನ ತಿಳ್ಕೊಳ್ಳಿ. ಇದು ಬಂದ್ಬಿಟ್ಟು ನೋಡ್ಕೊಳ್ರಿ, ಇದರಲ್ಲಿ ಟೋಟಲಿ ಬಂದ್ಬಿಟ್ಟು ಡೊಮೆಸ್ಟಿಕ್ ಬ್ರಾಂಚ್ ಅಂತ ಹೇಳಿದ 50 ಹುದ್ದೆಗಳನ್ನ ಕನ್ಫರ್ಮನ್ನು ಮಾಡಿರ್ತಾರೆ. ಇದಕ್ಕೆ ಜಸ್ಟ್ 10th ಪಾಸ್ ಆದವರು 10ನೇ ತರಗತಿ ನೀವೇನಾದರೂ ಮುಗಿಸಿದ್ರಿಪ್ಪ ಅಂದರೆ ಸೊ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸ್ಬೋದು. ಜಸ್ಟ್ 10th ಪಾಸ್ ಆಗಿದ್ರಿಪ್ಪ ಅಂದರೆ ಸೊ ಅರ್ಜಿಗಳನ್ನ ಸಲ್ಲಿಸ್ಬೋದು. ಅದೇ ಥರನಾಗಿ ಜನರಲ್ ಡ್ಯೂಟಿ ಅಂತ ಹೇಳಿ ಓಕೆ, ಇದು ಸೈನ್ಸ್ ಹೋಲ್ಡರ್ಗೆ ಮಾತ್ರ ಅವಕಾಶ ಇರ್ತದೆ. ಜನರಲ್ ಡ್ಯೂಟಿ ಸೈನ್ಸ್ ಹೋಲ್ಡರ್ಗೆ ಮಾತ್ರ ಅವಕಾಶ ಇರ್ತದೆ. ನೆಕ್ಸ್ಟ್ ಅದೇ ಥರನಾಗಿ ಯಾಂತ್ರಿಕ್ ಅಂದರೆ ಡಿಪ್ಲೊಮಾ ಹೋಲ್ಡರ್ಗೆ ಮಾತ್ರ ಅವಕಾಶ ಇರ್ತದೆ. ಅದು ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕಲ್. ಡೌಟ್ ನಿಮ್ಮ ಕಮೆಂಟ್ಗಳು ಏನಿದ್ದಪ್ಪ ಅಂದರೆ, ಸರ್ ನಾನು ಸೈನ್ಸ್ ಮುಗಿಸಿದ್ದೀನಿ, ಡೊಮೆಸ್ಟಿಕ್ ಬ್ರಾಂಚ್ ಎಕ್ಸಾಮನ್ನು ನಾನು ಕೂಡ ಬರಿಬೇಕಾ? ಎಸ್, ನೀನು ಕೂಡ ಡೊಮೆಸ್ಟಿಕ್ ಬ್ರಾಂಚ್ ಎಕ್ಸಾಮ್ ಬರೋದಾದ್ಮೇಲೆ GD ಓಪನ್ ಆಗುತ್ತಾ? ಓಕೆ ತಾನೆ, 2 ಎಕ್ಸಾಮ್ ಒಂದೇ ಟೈಮಿಗೆ ಇರ್ತದೆ. ಸೊ GD ಹಾಕಿದವರು 2 ಎಕ್ಸಾಮನ್ನು ಬರೀಬೇಕು. ಯಾಂತ್ರಿಕ್ ಹಾಕಿದವರು ಕೂಡ 2 ಎಕ್ಸಾಮನ್ನು ಬರೀಬೇಕು. DB ಮಾತ್ರ 10th ಬೇಸ್ ಮೇಲೆ ಇರ್ತೈತಿ. ಪ್ರತಿಯೊಬ್ಬರು ಕೂಡ ನೀವೇನಾದರೂ ಸರ್ ನಾನು ಕಾಮರ್ಸ್ ಇದ್ದೀನಿ, ಸರ್ ನಾನು ಆರ್ಟ್ಸ್ ಇದ್ದೀನಿ, ನಾನು ಸೈನ್ಸ್ ಮುಗಿಸಿಲ್ಲ ಅಂತನವರು ಪ್ರತಿಯೊಬ್ಬರು ಕೂಡ ಡೊಮೆಸ್ಟಿಕ್ ಬ್ರಾಂಚ್ಗೆ ಅರ್ಜಿಗಳನ್ನ ಸಲ್ಲಿಸ್ಕೊಡ್ರಿ. ಸರ್ ಇದ್ರ ಎಕ್ಸಾಮ್ ಲ್ಯಾಂಗ್ವೇಜ್ ಏನಿರ್ತದೆ, ಇದು ಕೂಡ ಇಂಡಿಯನ್ ಆರ್ಮಿದಲ್ಲಿ ಕನ್ನಡದಲ್ಲಿ ಎಕ್ಸಾಮನ್ನು ಇಟ್ಟಿದಾರಲ್ಲ, ಸೊ ಇದು ಏನಾದರೂ ಕನ್ನಡದಲ್ಲಿ ಎಕ್ಸಾಮ್ ಇರ್ತದಾ ಅಂತ ಕ್ವಶನ್ದಾಗ ಕೇಳ್ತಾ ಇದ್ರಿ. ನಮ್ಮ ಕನ್ನಡಿಗರಿಗೆ ಇಂಡಿಯನ್ ಆರ್ಮಿ ಎಕ್ಸಾಮನ್ನು ಕನ್ನಡದಲ್ಲಿ ಮಾಡಿದರು, MTS ಕನ್ನಡದಲ್ಲಿ ಮಾಡಿದರು, SSC GDನೂ ಕೂಡ ಕನ್ನಡದಲ್ಲಿ ಮಾಡಿದರು. ಸೊ ಇವನಷ್ಟು ಕನ್ನಡದಲ್ಲಿ ಮಾಡಿಬಿಟ್ರೆ ಬಹಳಷ್ಟು ಬೆಟರ್ ಆಗುತ್ತೆ ಅಂತ ಕ್ವಶನ್ದ ಸಾಕಷ್ಟು ಜನ ಕಾಯ್ತಾ ಇದ್ದೀರಾ. ಸೊ ಇಂದಿಲ್ಲ ನಾಳೆ ಆಗುವಂಥ ಸಾಧ್ಯತೆ ಇದೆ. ಓಕೆ, ಈಗ ಮಾತ್ರ ನೋಟಿಫಿಕೇಶನ್ದಲ್ಲಿ ಏನು ಕೊಟ್ಟಿದ್ದಾರೆ ನಿಮ್ಗೆ ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಇರ್ತೈತಿ. ಬಟ್ ಈ ಸದ್ಯದ ಮೆಟ್ಟಿಗೆ ಆಗೋದಿಲ್ಲ. ಸೊ ಎಂದಿಲ್ಲ ಒಂದಿನ ಆಗಬಹುದು, ಯಾಕಂದರೆ ಕನ್ಫರ್ಮೇಷನ್ ಕೊಡೋದಿಲ್ಲ. ಸೊ ಇಂಗ್ಲೀಷ್ ಹಿಂದಿಯಲ್ಲಿ ಮಾತ್ರ ಎಕ್ಸಾಮ್ ಮಾಡಿ ಬರೀಬೇಕು. ಸರ್ ಇದಕ್ಕೆ ಡೇಟ್ ಆಫ್ ಬರ್ತ್ ಎಷ್ಟಿರಬೇಕು? ಸರ್ ನನ್ನ ಏಜ್ ಕುಂದಿರುತ್ತಾ ಅಂತ ಹೇಳಿ ಪ್ರತಿಯೊಬ್ಬರು ಕಮೆಂಟ್ನಲ್ಲಿ ನಿಮ್ಮ ಡೇಟ್ ಆಫ್ ಬರ್ತನ್ನು ಹಾಕಿದ್ರಿ. ಕ್ಯಾಲ್ಕುಲೇಟ್ ಮಾಡಿಕೊಡ್ರಿ ಒಂದು ಸಾರಿ. ನಾನು ಹೇಳ್ತಾ ಇದ್ದೀನಿ, ಕ್ಯಾಲ್ಕುಲೇಟರ್ನ ಮಾಡಿಕೊಡ್ರಿ. 1 ಆಗಸ್ಟ್ 2004ರಿಂದ ಹಿಡಿದು ಸೊ 1 ಆಗಸ್ಟ್ 2008 ಒಳಗಡೆ ನೀವೇನಾದರೂ ಜನಿಸಿದರೆ ಕರೆಕ್ಟಾಗಿ ನಾನು ಹೇಳ್ದನ ಒಂದು ರಫ್ ಶೀಟ್ನಲ್ಲಿ ಆದರೂ ಬರ್ಕೊಳ್ರಿ. 1 ಆಗಸ್ಟ್ 2004ರಿಂದ ಹಿಡಿದು 1 ಆಗಸ್ಟ್ 2008 ಒಳಗಡೆ ನೀವೇನಾದರೂ ಜನಿಸಿದರೆ ಮಾತ್ರ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. OBCದವರಿಗೆ 3 ವರ್ಷ ಏಜ್ ರಿಲ್ಯಾಕ್ಷನ್ ಇರ್ತದೆ. SC STದವರಿಗೆ 5 ವರ್ಷ ಏಜ್ ರಿಲ್ಯಾಕ್ಷನ್ ಕೂಡ
ಇದರಲ್ಲಿ ಇರ್ತದೆ. 22 ಮಟ ಜನರಲ್ ಮತ್ತು EWS ಅವ್ರಿಗೆ 22 ಮಟ ನಿಮ್ಗೆ ಇರ್ತದೆ. ಸರ್ ಇದಕ್ಕೆ ನಾವು ಯಾವ ಥರ ಅಪ್ಲಿಕೇಶನ್ ಯಾವಾಗ ಹಾಕಬೇಕು, ಸೊ ಯಾವ ಥರ ಹಾಕಬೇಕು, ಇದು ಬಂದುಬಿಟ್ಟು ಇಂಡಿಯನ್ ಕೋಸ್ಟ್ ಗಾರ್ಡ್ ಅಂತ ಹೇಳಿಕೆಶನ್ದ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕು. ಬಹಳಷ್ಟು ಸರ್ವರ್ ಕೂಡ ಬ್ಯುಸಿ ಇರ್ತದೆ. ಇದು ಅಪ್ಲಿಕೇಶನ್ ಹಾಕೋಕೆ ಟೈಮಿಂಗ್ ಕೂಡ ಬಹಳ ಇರೋದಿಲ್ಲ, ಕೇವಲ 14 ದಿನಗಳ ಮಾತ್ರ ಕೊಟ್ಟಿದ್ದಾರೆ. ಸೊ 11 ಜೂನ್ 2025 ಅಂದರೆ ಅಪ್ಲಿಕೇಶನ್ ಈಗಾಗಲೇ ಸ್ಟಾರ್ಟ್ ಆಗಿದೆ, ಪ್ರಾರಂಭವಾಗಿದೆ ಅಪ್ಲಿಕೇಶನ್. 11 ಜೂನ್ 2025 ಹಿಡಿದು 25 ಜೂನ್ 2025 ಕೇವಲ 14 ದಿನಗಳ ಮಾತ್ರ ಅವಕಾಶವನ್ನು ಕೊಟ್ಟಿದ್ದಾರೆ. ಸೊ ನಾನು ಹೇಳ್ತಾ ಇದ್ದೀನಿ, ಸರ್ವರ್ ಬಿಜಿ ಇರುವ ಕಾರಣದಿಂದ ಇವತ್ತಿನಿಂದನೇ ಟ್ರೈ ಮಾಡಿರಿ ಅಪ್ಲಿಕೇಶನ್ ಹಾಕಕ್ಕೆ. ಸೊ ಆಲ್ಮೋಸ್ಟ್ ಆಲ್ ಹಾಕೋದಿಲ್ಲ, ಸೈಬರ್ ಸೆಂಟರ್ದವ್ರದ್ದು ಸಾಕಷ್ಟು ಕೆಲಸಗಳಿರ್ತಾವೆ. ಅವ್ರು ಏನಂತಾರಪ್ಪ ಅಂದರೆ ಸರ್ ನಮ್ಮ ಕಡೆ ಆಗೋದಿಲ್ಲ, ಸೊ ಸರ್ವರ್ ಇಲ್ಲ ಅಂತ ಹೇಳ್ತಾರೆ. ಸರ್ ರಿಕ್ವೆಸ್ಟ್ ಮಾಡ್ಕೊಳ್ತು, ಸರ್ ಇದೊಂದು ಹೆಲ್ಪು, ಜೀವನದ ವಿಷಯ, ಸೊ ನನ್ನ ಲೈಫ್ ಇದೆ ಸರ್ ಇದರಲ್ಲಿ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಂಡ್ಬಿಟ್ಟು ಸೊ ಈ ಅಪ್ಲಿಕೇಶನನ್ನು ಪ್ರತಿಯೊಬ್ಬರು ಕೂಡ ಹಾಕೊಳ್ಳೋಕೆ ಟ್ರೈ ಮಾಡಿರಿ. ಇದಕ್ಕೆ ಯಾವುದೇ ಥರನಾದಂಥ ಹೈಟ್ ಕೂಡ ಇರೋದಿಲ್ಲ. ಓಕೆ, ಅದು ಇಂಪಾರ್ಟೆಂಟ. ಸೊ ಹೈಟ್ ಕಡಿಮೆ ಇರ್ತಕ್ಕಂಥವರಿಗೆ ಇದೊಂದು ಒಳ್ಳೆಯ ಅವಕಾಶಗಳು ಸಿಗ್ತಾ ಇರ್ತವೆ. ಹೈಟ್ ಕಡಿಮೆ ಇರ್ತಕ್ಕಂಥವ್ರಿಗೆ ಇದೊಂದು ಬೆಸ್ಟ್ ಅಪಾರ್ಚುನಿಟಿನೇ ಅಂದ್ಕೊಳ್ಬೋದು. ಸರ್ ನಂದು ಹೈಟ್ ಇಲ್ಲ ಅಂತನವರು ಪ್ರತಿಯೊಬ್ಬರು ಕೂಡ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಿರಿ. ಮತ್ತೇನಪ್ಪ ಅಂತಂದರೆ ನಿಮ್ಮ ಡೌಟ್ ಎಕ್ಸಾಮ್ ಸಿಲೆಬಸ್ಸನ್ನು ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಎಕ್ಸಾಮ್ ಸಿಲೆಬಸ್ ಏನಿದೆ, ಸೊ ಏನಿಲ್ಲ ಅನ್ನೋದು ಕೂಡ ನಾನು ನಿಮ್ಗೆ ಆಲ್ರೆಡಿ ಅಪ್ಡೇಟನ್ನು ಕೊಟ್ಟಿದ್ದೀನಿ. ಬೇಕಾದರೆ ಇನ್ನೊಂದು ಸರಿ ನಾನು ತಿಳಿಸ್ಕೊಡ್ತೀನಿ. ಡೊಮೆಸ್ಟಿಕ್ ಬ್ರ್ಯಾಂಚಿಗೆ ಏನೆಲ್ಲ ಸಿಲೆಬಸ್ ಇರ್ತದೆ, ಜನರಲ್ ಡ್ಯೂಟಿಗೆ ಏನೆಲ್ಲ ಸಿಲೆಬಸ್ ಇರ್ತದೆ, ಸೊ ಆ ಮಾಹಿತಿಯನ್ನು ಕೂಡ ನಾನು ನಿಮ್ಗೆ ಕೊಡೋಕೆ ಟ್ರೈ ಮಾಡ್ತೀನಿ. ಸೊ ಒಂದು ರಫ್ನೆಲ್ಲಾದರೂ ಬರ್ಕೊಡ್ರಿ. ನೆಕ್ಸ್ಟ್ ಸೆಕ್ಷನ್ 1 ಅಂತ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಸೆಕ್ಷನ್ 1 ಅಂತಂದರೆ ನಾವಿಕ್ GD ಅಂದರೆ ಡೊಮೆಸ್ಟಿಕ್ ಬ್ರ್ಯಾಂಚ್ನವರಿಗೆ. ಸೊ ಈಗ ನೋಡ್ಕೊಡ್ರಿ ಏನೇನು ಇರ್ತದೆ ಸಿಲೆಬಸ್ ಅಂತಂದರೆ, ಸೊ ಇಂಗ್ಲೀಷ್ನಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ 60 ಮಾರ್ಕ್ಸ್ ಇರುತ್ತೆ. ಡೊಮೆಸ್ಟಿಕ್ ಬ್ರ್ಯಾಂಚ್ ಹಾಕೋರಿಗೆ 60 ಮಾರ್ಕ್ಸಿನ ಎಕ್ಸಾಮ್ ಇರುತ್ತೆ. ಮ್ಯಾಥ್ಸ್ 20 ಕ್ವಶನ್ಸ್. ಓಕೆ, ಬರ್ಕೊಳ್ತಾ ಇದ್ದೀರಾ? ಮ್ಯಾಥಮೆಟಿಕ್ಸು 20 ಕ್ವಶನ್ಸು, ಸೈನ್ಸು 10 ಕ್ವಶನ್ಸು, ಇಂಗ್ಲೀಷು 15 ಕ್ವಶನ್ಸು, ರೀಸನಿಂಗು 10 ಕ್ವಶನ್ಸು, ಜನರಲ್ ನಾಲೆಡ್ಜ್ 5 ಕ್ವಶನ್ಸು. ಟೋಟಲಿ ಬಂದ್ಬಿಟ್ಟು 60 ಕ್ವಶನ್ಸು, ಟೋಟಲಿ 45 ನಿಮಿಷ ಟೈಮಿಂಗ್ ಇರುತ್ತೆ. ಡೊಮೆಸ್ಟಿಕ್ ಬ್ರ್ಯಾಂಚ್ ಅರ್ಜಿಯನ್ನು ಸಲ್ಲಿಸಿದವರಿಗೆ ನಾನು ಹೇಳ್ತಾ ಇದ್ದೀನಿ. ಸರ್ ನಾನು GD ಹಾಕ್ತೀನಿ. ಓಕೆ, GD ಹಾಕ್ತೀನಿ ಅನ್ನೋರಿಗೆ ಇದು 45 ನಿಮಿಷ 60 ಮಾರ್ಕ್ಸಿನ ಎಕ್ಸಾಮ್, ಡೊಮೆಸ್ಟಿಕ್ ಬ್ರ್ಯಾಂಚ್ ಎಕ್ಸಾಮನ್ನು ಬರೆದ್ಬಿಟ್ಟು ನೆಕ್ಸ್ಟ್ ಮ್ಯಾಥಮೆಟಿಕ್ಸ್ನಲ್ಲಿ 25 ಕ್ವಶನ್ಸ್ ಇರ್ತಾವೆ ಸೈನ್ಸ್ ಬೇಸ್ ಮೇಲೆ. ಸೊ ಫಿಸಿಕ್ಸ್ 25 ಕ್ವಶನ್ಸ್ಗಳು ನಿಮ್ಗೆ ಇರ್ತಾವೆ. ಟೋಟಲಿ ನಿಮ್ಗೆ ಟೈಮಿಂಗ್ ಇರೋದು 30 ನಿಮಿಷ ಟೈಮಿಂಗ್ ಇರುತ್ತೆ. ಅಲ್ಲಿ 45 ಪ್ಲಸ್ ಇಲ್ಲಿ 30 ಮಿನಿಟ್ಸ್ ಟೈಮಿಂಗ್ ಕೂಡ ಇರ್ತದೆ. ಸರ್ ಅದೇ ಥರನಾಗಿ ನಾನು ಯಾಂತ್ರಿಕ ಅಂದರೆ ನಾನು ಎಲೆಕ್ಟ್ರಿಕಲ್ ಮತ್ತು ಮೆಕ್ಯಾನಿಕಲ್ ಹಾಕಿದ್ದೀನಿ. ಎಲೆಕ್ಟ್ರಿಕಲ್ ನನ್ನ ಡಿಪ್ಲೊಮಾ ಎಲೆಕ್ಟ್ರಿಕಲ್ ಮುಗಿದಿದೆ, ಮೆಕ್ಯಾನಿಕಲ್ ಮುಗಿದಿದೆ ಅನ್ನೋರು. ಸೊ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಬಗ್ಗೆ ಆಯಿತು, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಬಗ್ಗೆ ಆಯಿತು, ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್ ಬಗ್ಗೆ ಆಯಿತು. 50 ಕ್ವಶನ್ಸ್ಗಳನ್ನು ಕೇಳ್ತಾರೆ. ಅದಕ್ಕೂ ಕೂಡ 30 ನಿಮಿಷ ಟೈಮಿಂಗ್ ಕೂಡ ಇರ್ತೈತಿ. ಅಲ್ಲಿ DB ಡೊಮೆಸ್ಟಿಕ್ ಬ್ರ್ಯಾಂಚನ್ನು ಪ್ರತಿಯೊಬ್ಬರು ಕೂಡ ಬರೀಬೇಕು. 45 ಮಿನಿಟ್ಸ್ ಟೈಮಿಂಗ್ ಇರ್ತೈತಿ. ಇದು ನಿಮ್ಗೆ 30 ಮಿನಿಟ್ಸ್ ಟೈಮಿಂಗ್ ಕೂಡ ಇರುತ್ತೆ. ಇದು ಅಂದರೆ ನಿಮ್ಗೆ ಯಾವ ಥರಪ್ಪ ಅಂತಂದರೆ, ಸೊ ನಿಮ್ಗೆ ಈಗ 4 ಕ್ವಶನ್ಗಳನ್ನು ಯಾವ ಥರ ಏನು ಇಂಡಿಯನ್ ಆರ್ಮಿ ಎಕ್ಸಾಮನ್ನು ಬರೀತಿಲ್ಲ, ಸೇಮ್ ಟು ಸೇಮ್ ಅದೇ ಥರನಾಗಿ ಇದರಲ್ಲಿ ಕೂಡ ಎಕ್ಸಾಮ್ ಇರ್ತದೆ. ಸೊ ನೆಕ್ಸ್ಟ್ ಇಲ್ಲಿ ನೋಡ್ಕೊಳ್ರಿ ಮತ್ತೆ ಮಾಹಿತಿಯನ್ನು ನಾರ್ಮಲೈಸೇಷನ್ ಅಂತಂದರೆ, ಸೊ ನಿಮ್ಗೆ ಇದಕ್ಕೆ ಯಾವುದೇ ಥರನಾದಂಥ ಇದಕ್ಕೆ ಎಕ್ಸಾಮಿಗೆ ಟೋಟಲಿ ನಿಮ್ಗೆ ಸಿಲೆಬಸ್ಸು ಆಯಿತು, ಮಾಹಿತಿಯನ್ನು ಓಕೆ. ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, ಸರ್ ಇದಕ್ಕೆ ಏನಾದರೂ ಫಿಸಿಕಲ್ ಫಿಟ್ನೆಸ್ ಇರ್ತದಾ? ಸೊ ಫಿಸಿಕಲ್ನಲ್ಲಿ ರನ್ನಿಂಗ್ ಏನಾದರೂ ಇರ್ತದ? ಓಕೆ, ಇದಕ್ಕೂ ಕೂಡ ರನ್ನಿಂಗ್ ಇರುತ್ತೆ. 1600 ಮೀಟರ್ ರನ್ನಿಂಗ್ ಇರುತ್ತೆ. ಎಷ್ಟಂತಂದರೆ 1600 ಮೀಟರ್ ರನ್ನಿಂಗ್ ಇರ್ತದೆ. 7 ನಿಮಿಷದಲ್ಲಿ ಓಡಬೇಕು. 1600 ಮೀಟರ್ ರನ್ನಿಂಗನ್ನು 7 ನಿಮಿಷದಲ್ಲಿ ಓಡಬೇಕು. ನೆಕ್ಸ್ಟ್ 20 ಊಟಕ್ಕೆ ಬೆಟ್ಟಿಗೆ ಅಂತೇನೆ ನಮ್ಗಂಗೆ ಕಾಮನ್ 20 ಅಲ್ಲ 100 ಹೊಡೆದ್ರು ಹೊಡಿಸ್ತೀವಿ. ನಾವು ಹುಡುಗರು ಹಂಗದೀವಿ, ಏನು ಮಾಡೋಕ್ಕೆ ಬರೋಂಗಿಲ್ಲ, ಬೆಕ್ಕದಷ್ಟು ಹೊಡಿಸ್ಲಿ. ರನ್ನಿಂಗು ಆರಾಮ್ಸೆ 7 ನಿಮಿಷನೇ ಓಡೋಕ್ಕಾಗಲ್ಲ. ಪ್ರತಿಯೊಬ್ಬರು ಕೂಡ ಪಾಸ್ ಮಾಡ್ತೀವಿ. ಆದರೆ ಒಂದು ಸ್ವಲ್ಪ ಎಕ್ಸಾಮ್ನಾಗ ವೀಕ್ ರೀ. ಎಕ್ಸಾಮ್ ಎಫರ್ಟ್ ಹಾಕೋಣ, ಏನು ತೊಂದರೆ ಇದೆ ಅದರಲ್ಲಿ? ಓದಾಕತ್ತೀವಿ ಅಂದ ಬೆಳಕ್ಕೆ ಒಂದು ಸ್ವಲ್ಪ ಜಾಸ್ತಿ ಎಫರ್ಟನ್ನು ಹಾಕಿದ್ರೆ ಪ್ರತಿಯೊಂದು ಎಕ್ಸಾಮನ್ನು ಕ್ಲಿಯರ್ ಮಾಡಬಹುದಲ್ಲ. ಓದಾಕಂತ ಟೈಮ್ ತೊಗೊಂಡಿದ್ದೀವಿ, ಓದಾಕಂತ ಕೋಚಿಂಗ್ ಮಾಡಿದ್ದೀವಿ, ಓದಾಕಂತ ಮನೆಯಲ್ಲಿ ಬಿಟ್ಟಿದ್ದಾರೆ ಅಂತಂದ್ರೆ, ಅದು ಒಂದು ಕೆಲಸಕ್ಕೆ ಬಿಟ್ಟಿದ್ದಾರೆ ಅಂತಂದ್ರೆ ಅದಕ್ಕೆ ನಾವು ರೆಡಿ ಆಗಬೇಕು. ಅದಕ್ಕೆ ರೆಡಿ ಆಗಬೇಕಂದ್ರೆ ಇವೆಲ್ಲ ಬೇಸಿಕ್ ನಾಲೆಜ್ ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀನು 100ಕ್ಕೆ 100 ಮಾರ್ಕ್ಸ್ ತೊಗೋತೀನಿಪ್ಪ ಅಂತಂದರೆ ಅದ್ರ ಬಗ್ಗೆ ನಾಲೆಜ್ ಗೊತ್ತಿರಲಿಲ್ಲ ಅಂತಂದರೆ ಮುಂದೊಂದು ಯಾವುದರಲ್ಲಾದರೂ ಮೆಡಿಕಲ್ ಪ್ರಾಬ್ಲಮ್ ಆಗಿ ಏನೋ ಫೇಲ್ ಆಗುವಂಥ ಚಾನ್ಸಸ್ ಇರ್ತೈತಿ. ಫಸ್ಟ್ ಆಫ್ ಆಲ್ ಮಾಹಿತಿಗಳನ್ನ ತಿಳ್ಕೊಳ್ರಿ. 10 ಪುಷಪ್ಸ್ ಇರ್ತಾವೆ. ಸೊ
ಸೊ ಎಲ್ಲನೂ ಕೂಡ ಜಸ್ಟ್ ಕ್ವಾಲಿಫೈಗೋಸ್ಕರ, ಇದರಲ್ಲಿ ಯಾವುದೇ ಥರನಾದಂಥ ಮಾರ್ಕ್ಸ್ ಕೂಡ ಇರೋದಿಲ್ಲ. ಓಕೆ, ಟೋಟಲಿ ನಿಮಗೆ ಸ್ಟೇಜ್ 1 ಸ್ಟೇಜ್ 2ದಲ್ಲಿ ನಿಮ್ಮ ಫಿಸಿಕಲ್ ಇರ್ತೈತಿ. ಫಿಸಿಕಲ್ ಆದ ನಂತರ ನಿಮ್ಮ ಮೆಡಿಕಲ್ ಟೆಸ್ಟ್ ಇರುತ್ತೆ. ಮೆಡಿಕಲ್ ಟೆಸ್ಟ್ನಲ್ಲಿ ಪಾಸ್ ಆದ್ರಿಯಪ್ಪ ಅಂತಂದರೆ ಸೊ ನೀವು ಫೈನಲ್ ಇಂಡಿಯನ್ ಆರ್ಮಿಗೆ ಸೆಲೆಕ್ಷನ್ ಆದ ಹಾಗೆ. ಓಕೆ, ಇದು ಬಂದ್ಬಿಟ್ಟು ಈಗಲೇನೋ ಬೇಕಾದ್ರೆ ನಾನು ನಿಮಗೆ ಟೆಲಿಗ್ರಾಮ್ದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಲಿಂಕ್ ಬೇಕಾದ್ರೆ ಸರ್ಚ್ ಮಾಡಿರಿ. HJ ಪ್ಯಾರಾಮಿಲಿಟರಿ ಅಂತ ಹೇಳ್ಕೇಶಿಂದ ನಿಮ್ಮ ಹತ್ರ ಏನಾದರೂ ಟೆಲಿಗ್ರಾಮ್ ಇದ್ದರೆ ಅಲ್ಲಿ ಸರ್ಚ್ ಮಾಡ್ಕೊಡ್ರಿ. ಅಲ್ಲಿ ಕೂಡ ನಾನು ಈ PDF ಅನ್ನು ಹಾಕಿರ್ತೀನಿ. ಆ PDF ಒಳಗಡೆ ಅಪ್ಲಿಕೇಶನ್ ಹಾಕುವ ಲಿಂಕ್ ಕೂಡ ಇರುತ್ತೆ. ಹೌ ಟು ಅಪ್ಲೈ ಅಂತ ಅಲ್ಲಿ 7 ನಂಬರ್ ಆಪ್ಷನ್ ಇದೆ. ಸೊ ಅಲ್ಲಿ ಹೋಗಿ ನೀವು ಕ್ಲಿಕ್ ಮಾಡ್ಕೊಂಡ್ರಿಯಪ್ಪ ಅಂತಂದರೆ ಸೊ ಪ್ರತಿಯೊಬ್ಬರು ಕೂಡ ಇದಕ್ಕೆ ಅರ್ಜಿಗಳನ್ನ ಸಲ್ಲಿಸಬಹುದು. ನೆಕ್ಸ್ಟ್ ಅದೇ ಥರನಾಗಿ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡುವಾಗ ಕರೆಕ್ಟಾಗಿ ಅಪ್ಲೋಡನ್ನು ಮಾಡಿರಿ. ನಿಮ್ಮ ಫೋಟೋನು ಕೂಡ ಕರೆಕ್ಟಾಗಿ ಫೋಟೋದ ಮೇಲೆ ಸ್ಲೈಟ್ ಹಿಡಿದು, ಸೊ ಈ ಥರ ನಾರ್ಮಲಿ ಒಂದು ಸ್ಲೈಟ್ ಹಿಡಿದಕ್ಕೆಸಿಂದ ನಿಮ್ಮ ನೇಮು, ನೆಕ್ಸ್ಟ್ ನಿಮ್ಮ ಫೋಟೋ ತೆಗೆಸಿರ್ತಕ್ಕಂಥ ಡೇಟನ್ನು ಹಾಕಿಬಿಟ್ಟು ಅದಕ್ಕೆ ಸ್ಕ್ಯಾನ್ ಮಾಡಿ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಸೊ ನಾರ್ಮಲ್ ಫೋಟೋನ ಯಾರು ಹಾಕಕ್ಕೆ ಹೋಗ್ಬೇಡ್ರಿ. ನಾರ್ಮಲ್ ಫೋಟೋ ಆಗಿದ್ರೆ ಏನು ರಿಜೆಕ್ಟ್ ಆಗಲ್ಲ, ಬಟ್ ರಿಜೆಕ್ಟ್ ಆಗುವಂಥ ಚಾನ್ಸಸ್ ಇರ್ತದೆ. ಅಲ್ಲಿ ಕೊಟ್ಟಿದ್ದಾರೆ ಕರೆಕ್ಟಾಗಿ. ಮತ್ತು ಲೈವ್ ಫೋಟೋ ಕೂಡ ಇರ್ತದೆ. ಇದಕ್ಕೆ ಲೈವ್ ಫೋಟೋನ ಕಂಪಲ್ಸರಿ ಆಗಿರ್ತೈತಿ. ನೀವು ಅನ್ಕೊಂಡಿರುವ ಹಾಗೆ ಸೈಬರ್ ಸೆಂಟ್ರಿಗೆ ಡಾಕ್ಯುಮೆಂಟ್ ಕಳಿಸಿದ್ರೆ ಅರ್ಜಿಯನ್ನು ಹಾಕಿ ಕೊಡ್ತಾರೆ ಅಂತ ಹೇಳ್ಕೊಂಡು ಯಾರು ಕೂಡ ಅನ್ಕೊಳಕ್ಕೆ ಹೋಗ್ಬೇಡ್ರಿ. SLC ಮಾರ್ಕ್ಸ್ ಕಾರ್ಡ್ ತೊಗೊಂಡು ಹೋಗ್ರಿ, ಆಧಾರ್ ಕಾರ್ಡ್ ತೊಗೊಂಡು ಹೋಗ್ರಿ, ವೋಟರ್ ID, ಪ್ಯಾನ್ ಕಾರ್ಡ್ ಇದರಲ್ಲಿ ಯಾವುದಾದ್ರೂ ಒಂದು ಕಾರ್ಡನ್ನು ತೊಗೊಂಡು ಹೋಗ್ರಿ, ನಿಮ್ಮ ಫೋಟೋ ತೊಗೊಂಡು ಹೋಗ್ರಿ, ಸಿಗ್ನೇಚರು ಮತ್ತು ನಿಮ್ಮ ಕಾಸ್ಟ್ ಸರ್ಟಿಫಿಕೇಟನ್ನು ಕಂಪಲ್ಸರಿಯಾಗಿ ತೊಗೊಂಡು ಹೋಗಲೇಬೇಕಾಗುತ್ತೆ. PUC ಮುಗಿದ್ರೆ PUC ಮಾರ್ಕ್ಸ್ ಕಾರ್ಡ್, ಡಿಪ್ಲೊಮಾ ಮುಗಿದ್ರೆ ಡಿಪ್ಲೊಮಾ ಮಾರ್ಕ್ಸ್ ಕಾರ್ಡ್ ಕೂಡ ನೀವು ಇಲ್ಲಿ ತೊಗೊಂಡು ಹೋಗಬೇಕು. ಸೊ ಇಷ್ಟೆಲ್ಲ ಮಾಹಿತಿನ ಎಕ್ಸಾಮ್ ಫೀಸ್ ಬಂದ್ಬಿಟ್ಟು ಸರ್ ಇದನ್ನು ಕೂಡ ನಮಗೆ ಮಾಹಿತಿಯನ್ನು ಕೊಟ್ಬಿಡಿ. ಎಕ್ಸಾಮ್ ಫೀಸ್ನಲ್ಲಿ ಕೂಡ ನಾವು ಎಷ್ಟೋ ಜನ ನಿಂತಿದ್ದೀವಿ. 300 ರೂಪೀಸ್ ಎಕ್ಸಾಮ್ ಫೀಸ್ ಇರ್ತದೆ. ಓಕೆ, ಎಷ್ಟಪ್ಪ ಅಂತಂದರೆ 300 ರೂಪೀಸ್ ಎಕ್ಸಾಮ್ ಫೀಸ್ ಇರ್ತೈತಿ. ಸೊ ಇಷ್ಟನ್ನು ಮಾತ್ರ ನೀವು ಕಟ್ಕೊಂಡ್ರೆ ಪ್ರತಿಯೊಬ್ಬರು ಕೂಡ ಇದಕ್ಕೆ ಎಕ್ಸಾಮನ್ನು ಬರಿಬೋದು. ಇದು ಎಕ್ಸಾಮ್ ಡೇಟ್ ಬಂದ್ಬಿಟ್ಟು ನವಂಬರ್ದಲ್ಲಿ 2025 ನವಂಬರ್ಗೆ ನಿಮ್ಮ ಎಕ್ಸಾಮ್ ಕೂಡ ಕಂಡಕ್ಟ್ ಆಗುತ್ತೆ. ಸೊ ಎಕ್ಸಾಮ್ ಕಂಡಕ್ಟ್ ಇದು ಹಾಲ್ ಟಿಕೆಟ್ ಯಾವಾಗ ಬಿಡ್ತಾರ, ಸೊ ಇದಕ್ಕೆ ಯಾರೆಲ್ಲ ಅರ್ಜಿಗಳನ್ನ ಸಲ್ಲಿಸಬೇಕಂತ ಅನ್ಕೋತಾ ಇದ್ದೀರಾ, ಸೊ ಪ್ರತಿಯೊಬ್ಬರು ಕೂಡ ಎಸ್ ಅಂತ ಕಮೆಂಟನ್ನು ಹಾಕ್ರಿ. ಇಲ್ಲ ಅಂತಂದರೆ ICG ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ನೀವೇನಾದರೂ ಕಮೆಂಟನ್ನು ಹಾಕಿದರೆ ಸೊ ಇದಕ್ಕೆ ನಿಮ್ಗೆ ಇನ್ನೂ ಏನು ಇನ್ಫಾರ್ಮೇಷನ್ ಬೇಕು, ಏನೋ ಡೌಟ್ಸ್ಗಳನ್ನು ಹಾಕಿದರೆ, ಏನೋ ನೀವು ಕಮೆಂಟ್ಸ್ಗಳನ್ನ ಹಾಕಿದರೆ ಸೊ ನಾನು ಇದಕ್ಕೆ ಆಲ್ಮೋಸ್ಟ್ ಅಲ್ಲಿ ನೀವು ಫೈನಲ್ ಸೆಲೆಕ್ಷನ್ ಆಗಿ ಹೋಗೋ ಮಟ್ಟನೂ ಕೂಡ ಇದರದ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಓಕೆ, ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೇನಾದರೂ ಇಷ್ಟ ಆಗಿದ್ರೆ ಸೊ ಹೆಲ್ಪ್ಫುಲ್ ಆಗ್ತಾ ಇದೆ ಸರ್ ಅಂತ ಅವ್ರು ಯಾರಾದರೂ ಇದ್ದರೆ ಸೊ ನಮ್ಮ ಯೂಟ್ಯೂಬ್ ಚಾನಲ್ಗೆ ಈಗಾಗಲೇ ಹೇಳ್ತಾ ಇದ್ದೀನಿ. ಸೊ ಒಂದು ಲೈಕ್ ಮಾಡಿ, ವಿಡಿಯೋನ ಪ್ರತಿಯೊಬ್ಬ ನಿಮ್ಮ ಸ್ನೇಹಿತನಿಗೆ ಕೂಡ ಶೇರ್ ಮಾಡಿಕೊಡ್ರಿ. ಕೆಳಗಡೆ ಕಾಂತಿದ್ದು ನೋಡ್ಕೊಡ್ರಿ, ಈ ಸಬ್ಸ್ಕ್ರೈಬ್ ಬಟನ್ ಒತ್ಕೊಂಡ್ರೆ ನಾವು ಡೈಲಿ ಕೊಡ್ತಿರ್ತಕ್ಕಂಥ ಅಪ್ಡೇಟ್ ಕೂಡ ಗೊತ್ತಾಗುತ್ತೆ. ಓಕೆ, ನೀವೇನಾದರೂ ಇಂಡಿಯನ್ ನೇವಿ, SSR, MR, XY ಗ್ರೂಪು ಮತ್ತು ಅದೇ ಥರ SSC GDಗೆ ಫಿಸಿಕಲಿಗೆ ಬರೋರಿದ್ರೆ ನಮ್ಮ HJ ಡಿಫೆನ್ಸ್ ಅಕಾಡೆಮಿಯಲ್ಲಿ ಈಗಾಗಲೇ ಫಿಸಿಕಲ್ ಕೂಡ ಸ್ಟಾರ್ಟ್ ಆಗಿದೆ. ಯಾರಾದರೂ ಬಂದು ಅಡ್ಮಿಷನ್ ಮಾಡ್ಕೊಳ್ಳೋರು ಫಿಸಿಕಲಿಗೆ ಬಂದು ಜಾಯಿನ್ ಕೂಡ ಆಗ್ಬೋದು. ಎಲ್ಲರೂ ಕೂಡ ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.